ನನಗೆ ಮತ್ತು ರವಿಕುಮಾರ್ ಅವರಿಗೆ ಎಂಜಿ ಮೊಳೆ ಅವರಿಗೆ ವಿಧಾನ ಪರಿಷತ್ತಿನ ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತು ಅವಿರೋಧ ಆಯ್ಕೆಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಪಾರ್ಲಿಮೆಂಟರಿ ಬೋರ್ಡು, ಇಲ್ಲಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಕೋರ್ ಕಮಿಟಿಯ ಎಲ್ಲ ಸದಸ್ಯರಿಗೆ ನಾನು ಮತ್ತು ರವಿಕುಮಾರ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಪಕ್ಷ ಕೊಟ್ಟಿರುವಂಥ ಈ ಅವಕಾಶವನ್ನು ಕರ್ನಾಟಕ ರಾಜ್ಯದ ಜನರ ಹಿತ ಮತ್ತು ಪಕ್ಷದ ಬೆಳವಣಿಗೆಗೆ ಈ ನಮ್ಮ ವಿಧಾನ ಪರಿಷತ್ತಿನ ಸ್ಥಾನವನ್ನು ಬಳಕೆ ಮಾಡಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಚಂದ್ರಶೇಖರ್ ಅವರು 6 ಪುಟಗಳ ಡೆತ್ ನೋಟ್ ಬರೆದಿಟ್ಟು ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣಗಳ ಬಗ್ಗೆ ಬೆಳಕು ಚೆಲ್ಲಿ 12 ದಿನಗಳು ಪೂರ್ಣ ಆಯಿತು. ನೈತಿಕತೆ ಇರುವಂತ ಯಾವುದೇ ಸರ್ಕಾರ ಮಂತ್ರಿಯ ರಾಜೀನಾಮೆ ಪಡೆಯೋದಕ್ಕೆ 12 ದಿನ ತೆಗೆದುಕೊಳ್ಳೋದಿಲ್ಲ. ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ 12 ದಿನ ಆದರೂ ರಾಜೀನಾಮೆ ಪಡೆಯಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಹಲವು ರೀತಿಯ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸಿ ಪದೇ ಪದೇ ರಾಜೀನಾಮೆಗೆ ಒತ್ತಾಯಿಸಿದ ನಂತರ ಇವತ್ತು ರಾಜೀನಾಮೆ ಕೊಡುವ ಇಂಗಿತವನ್ನ ಮಾನ್ಯ ಸಚಿವರು ವ್ಯಕ್ತಪಡಿಸಿದ್ದಾರೆ. ನಾವು ಕಳೆದ ವಾರ ಆರೋಪ ಮಾಡಬೇಕಾದ್ರೆ ಒಂದು ಫೋಟೋ ಬಿಡುಗಡೆ ಮಾಡಿದ್ವಿ. ಸಚಿವರ ಆಪ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರಿರುವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಭೇಟಿ ಮಾಡುವಷ್ಟು ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜು ಪಾತ್ರ ಇದರಲ್ಲಿದೆ ಅನ್ನುವ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟೊಟ್ಟಿಗೆನೆ ನೆಕ್ಕುಂಟಿ ನಾಗರಾಜ್ ಜೊತೆಗೆ ಇರುವ ಫೋಟೋ, ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇವರಾದ್ರೆ ಇವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಮತ್ತು ನೆಕ್ಕುಂಟಿ ನಾಗರಾಜು, ನಾಗೇಂದ್ರ ಅವರು ನೆಕ್ಕುಂಟಿ ನಾಗರಾಜು, ಇದು ಮತ್ತೆ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು, ಮಾನ್ಯ ಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು. ಇದಲ್ಲದೆ ಒಂದು ವಿಶೇಷ ವಿಮಾನದಲ್ಲಿ, ಆ ವಿಶೇಷ ವಿಮಾನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೆಕ್ಕುಂಟಿ ನಾಗರಾಜು ಒಟ್ಟಿಗೆ ಹೋಗ್ತಿರುವಂತ ಫೋಟೋ, ಇವನ್ನೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡಿದ್ವಿ. ದುರ್ದೈವದ ಸಂಗತಿ, ಸರ್ಕಾರ ಇಡೀ ಹಗರಣವನ್ನ ಗಂಭೀರವಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ಬಿಂಬಿಸೋ ಪ್ರಯತ್ನ ಮಾಡಿದ್ರು. ಇದು ಬಹಳ ಗಂಭೀರವಾದ ವಿಷಯ ಅಲ್ಲ. ಅಂದ್ರೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಮಾನ್ಯ ಮಂತ್ರಿಗಳದ್ದು ಅಂತ ಹೇಳಿ, ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭ್ ಹೆಸರನ್ನ, ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರನ್ನ, ಬ್ಯಾಂಕಿನ ಅಧಿಕಾರಿ ಸುಚಿಸ್ಮಿತಾ ಹೆಸರನ್ನ ಇದಲ್ಲದೆ ಈ ನೆಕ್ಕುಂಟಿ ನಾಗರಾಜು ಮಾತನಾಡಿದ ಮಾತನ್ನು ಕೂಡ ಆತ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು. 187 ಕೋಟಿ ರೂಪಾಯಿ ಹಗರಣ. ಆದರೆ ಸರ್ಕಾರ ಇದೊಂದು ಗಂಭೀರ ಅಲ್ಲ ಪ್ರಕರಣ ಅನ್ನೋ ರೀತಿಯಲ್ಲೇ ನೋಡ್ತು. ನನಗೆ ಅನುಮಾನ ಇರೋದು,
ಲೋಕಸಭೆ ಚುನಾವಣಾ ಫಲಿತಾಂಶ ಬರಲಿ ಅಂತ ಇವರು ಕಾಯ್ತಾ ಇದ್ದಂತೆ ಕಾಣುತ್ತೆ. ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ಲಾದರೂ ಒಂದು ವೇಳೆ ಇಂಡಿಯಾ ಅಲಯನ್ಸ್ ಪರವಾಗಿ ಬಂದ್ರೆ ಆಗ ಇಡೀ ಪ್ರಕರಣವನ್ನು ನಾವು ಕ್ಲೋಸ್ ಮಾಡಬಹುದು, SITನೂ ನಮ್ಮದೇ ಆಗುತ್ತೆ ಅನ್ನುವಂಥ ಮೇಲೆ CBIಯು ಏನು ಮಾಡೋಕ್ಕಾಗಲ್ಲ, ಅದನ್ನೂ ಹ್ಯಾಂಡಲ್ ಮಾಡಬಹುದು ಅನ್ನೋ ಮಾನಸಿಕತೆಯಲ್ಲಿ 12 ದಿನಗಳ ಕಾಲ ವಿಳಂಬ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಮತ್ತು ಬಹಳ ಸ್ಪಷ್ಟವಾಗಿ ಅವತ್ತೂ ಹೇಳಿದ್ವಿ, ಇದು ಕಾಣುವ ಕೈಗಳ ಜೊತೆಗೆ ಕಾಣದ ಕೈಗಳು ಕೂಡ ಸೇರ್ಕೊಂಡಿದ್ದಾವೆ ಅಂತ ಹೇಳಿ. ಕಾಣುವ ಕೈಗಳು ಪದ್ಮನಾಭು, ಪರಶುರಾಮು, ಸುಚಿಸ್ಮಿತಾ, ನೆಕ್ಕುಂಟಿ ನಾಗರಾಜು, ನಾಗೇಂದ್ರ ಆದರೆ ಕಾಣದ ಕೈಗಳು ಅದು ಬೆಂಗಳೂರಿನಿಂದ ಡೆಲ್ಲಿಯವರೆಗೂ ಇರುವ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿಯೇ ಮೊದಲ 2 ದಿನ ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇ ಮುಖ್ಯಮಂತ್ರಿಗಳು ಸೇರಿದಂತೆ ಉಪಮುಖ್ಯಮಂತ್ರಿಗಳವರೆಗೆ ಈ ಪ್ರಕರಣವನ್ನು ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇನೆ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರು. ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತೋ ಆಗ SIT ರಚನೆಯ ಘೋಷಣೆಯನ್ನ ಮಾಡಿದ್ರು. SIT ರಚನೆ ಆದರೂ ಕೂಡ ನಾವು ಬಹಿರಂಗ ಆರೋಪ ಮಾಡೋವರೆಗೂ ನೆಕ್ಕುಂಟಿ ನಾಗರಾಜು ಅವರನ್ನ ವಿಚಾರಣೆಗೂ ಕರೆದಿರಲಿಲ್ಲ. ಬಹಿರಂಗ ಆರೋಪ ಮಾಡಿದ ಮೇಲೆ ನೆಕ್ಕುಂಟಿ ನಾಗರಾಜುವನ್ನು ವಿಚಾರಣೆಗೂ ಕರೆದ್ರು. ನಾವು ಹೇಳಿದ್ವಿ CCTV ಫುಟೇಜ್ ತೆಗೀರಿ, ಗೊತ್ತಾಗುತ್ತೆ ಹಣೆ ಬರ ಅಂತ ಹೇಳಿದ್ವಿ. ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ನನಗನ್ಸುತ್ತೆ ಇದರ ಒಂದು ಕ್ರಿಮಿನಲ್ ಗ್ಯಾಂಗ್ ಕೆಲಸ ಮಾಡಿದೆ. ಕಾಂಗ್ರೆಸ್ನ ಕ್ರಿಮಿನಲ್ ಗ್ಯಾಂಗೇ ಕೆಲಸ ಮಾಡಿರುವ ಸಾಧ್ಯತೆಗಳಿದಾವೆ. ಇಡೀ ಹಣ ಚುನಾವಣೆಗೆ ದುರ್ಬಳಕೆ ಆಗಿರುವಂತ ಅನುಮಾನ ಅವತ್ತು ವ್ಯಕ್ತಪಡಿಸಿದ್ವಿ, ಇವತ್ತು ಪುನರುಚ್ಚಾರ ಮಾಡ್ಲಿಕ್ಕೆ ಬಯಸ್ತೇವೆ. ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದ್ರೆ ಅವರು ಮೊದಲನೇ ದಿನನೇ ಮಂತ್ರಿಗೆ ರಾಜೀನಾಮೆ ಕೊಡು ಅಂತ ಕೇಳಬೇಕಿತ್ತು. ರಾಜೀನಾಮೆ ಕೊಡದೇ ಇದ್ರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು. ಆದ್ರೆ ಇವರು ರಾಜೀನಾಮೆನೂ ಕೇಳಲಿಲ್ಲ. ನಾನು ಮಾತಾಡಿದೀನಿ, ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿದಿನ ಅಂತ ಹೇಳಿದ್ರು. ವಜಾನೂ ಮಾಡದೇ ಇದ್ದಿದ್ದನ್ನು ನೋಡಿದಾಗ ನನಗನ್ಸುತ್ತೆ ಇದ್ರ ಹಿಂದ್ಗಡೆ ಒಂದು ಕೈ ಚಳಕದ ಗ್ಯಾಂಗು ಕೆಲಸ ಮಾಡದಂತೆ ಕಾಣುತ್ತೆ. ಅದು ಕಾಂಗ್ರೆಸ್ ಕೈ ಚಳಕವೇ ಇದರಲ್ಲಿ ಇದ್ದಂತೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ನಾನು ಆಗ್ರಹ ಮಾಡ್ತೇನೆ, ಇದರಲ್ಲಿ ನಾಗೇಂದ್ರ ರಾಜೀನಾಮೆ ಮಾತ್ರ ಅಲ್ಲ, ಮುಖ್ಯಮಂತ್ರಿಯೂ ರಾಜೀನಾಮೆ ಕೊಡಬೇಕು. ನೀವು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು. ಹಣಕಾಸು ಖಾತೆ ನಿಮ್ಮ ಕೈನಲ್ಲಿದೆ. ಇಷ್ಟು ದೊಡ್ಡ ಹಗರಣ ನಿಮ್ಮ ಇಲಾಖೆಯಲ್ಲಿ ನಡೆದಿರಬೇಕಾದ್ರೆ, 187 ಕೋಟಿ ರೂಪಾಯಿ ಹಗರಣ ನಡೆದಿರಬೇಕಾದ್ರೆ ನೀವು ಇದನ್ನ ಗಂಭೀರ ಅಲ್ಲ ಅಂತ ಹೇಳಿದ್ದೇ ಒಂದು ಅಪರಾಧ. ಆ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈಗಾಗಲೇ CBI ತನಿಖೆ ಕೈಗೆತ್ಕೊಂಡಿದೆ. ಸತ್ಯ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ. ಎಲ್ಲೆಲ್ಲಿಗೆ ಹಣ ಹೋಗಿದೆ, ಯಾರು ಇದನ್ನ ಡ್ರಾ ಮಾಡ್ಕೊಂಡಿದ್ದಾರೆ. ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ಗೆ ಹೋಗಿದ್ದ ಹಣ ಫಸ್ಟ್ ಕ್ರೆಡಿಟ್ ಸೊಸೈಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಕ್ರೆಡಿಟ್ ಸೊಸೈಟಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾರೆ. ಆ ನಕಲಿ ಖಾತೆಗಳಿಗೆ ಹಣ ಹೋಗುತ್ತೆ. ಈ ಎಲ್ಲ ಸತ್ಯ ಹೊರಗಡೆ ಬರುತ್ತೆ. ನಾಗೇಂದ್ರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲನ್ನು ಕೂಡ ವಜಾ ಮಾಡಬೇಕು. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. FIRನಲ್ಲಿ ಯಾಕಿನ್ನೂ ನಾಗೇಂದ್ರ ಹೆಸರನ್ನ ನೀವು ಹಾಕಿಲ್ಲ, ಕೇಸ್ ಯಾಕೆ ದಾಖಲಿಸಿಲ್ಲ ನಾಗೇಂದ್ರ ಮೇಲೆ? ನೀವು ಅವತ್ತು ಹೇಳಿದ್ರಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಈ ತಕ್ಷಣ 302 ಮೊಕದ್ದಮೆ ದಾಖಲಿಸಬೇಕು ಈಶ್ವರಪ್ಪನವ್ರ ಮೇಲೆ ಅಂತ ಹೇಳಿ. ಯಾಕೆ 302 ಮೊಕದ್ದಮೆ ದಾಖಲಿಸಿಲ್ಲ? ಯಾಕೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವರನ್ನ ಸೇರಿಸಿಲ್ಲ? ಇದೆಲ್ಲವನ್ನು ಸೇರಿಸಿ ಕೇಸ್ ರಿಜಿಸ್ಟರ್ ಮಾಡೋದ್ರ ಜೊತೆಗೆ ರಾಜೀನಾಮೆಗೂ ಕೂಡ ನಾನು ಆಗ್ರಹಿಸ್ತೇನೆ. ಇದು ನಿನ್ನೆವರೆಗೂ ಅವರು ಕಾಯ್ದದ್ದನ್ನು ನೋಡಿದ್ರೆ ಇವತ್ತು ರಾಜೀನಾಮೆಯನ್ನು ಒಂದ್ ಕಡೆ ನಮ್ಮ ಹೋರಾಟ, ಇನ್ನೊಂದು ಕಡೆ ಮೇಲೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗತ್ತಾ ಅಂತ ಅವಕಾಶಕ್ಕೆ ಕಾಯ್ದಿರೋದು ಸ್ಪಷ್ಟ ಆಗತ್ತೆ. ಇನ್ನು ಮತ್ತೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಖಾತ್ರಿ ಆದ ನಂತರ
ವಿಧಿ ಇಲ್ಲದೆ ರಾಜೀನಾಮೆ ತಗೊಳ್ಳೋ ಸ್ಥಿತಿಗೆ ನೀವು ಬಂದಿದ್ದೀರಿ. ನಿಮಗೆ ಪ್ರಾಮಾಣಿಕತೆ ಇದ್ರೆ, ಇದರಲ್ಲಿ ನೀವು ಪಾರದರ್ಶಕವಾಗಿ ನಡ್ಕೊಂಡಿದ್ರೆ ಮೊದಲ ದಿನವೇ 26ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಳ್ತಾರೆ, 27ನೇ ತಾರೀಕು ಡೆತ್ ನೋಟ್ ಹೊರಗಡೆ ಬರುತ್ತೆ, 27ನೇ ತಾರೀಕು ರಾತ್ರಿನೇ ಕರೆದು ನೀವು ರಾಜೀನಾಮೆ ತಗೊಳ್ತಿದ್ರಿ. ಆದರೆ ಇದನ್ನ ಯಾವುದನ್ನೂ ಮಾಡದೇ ಇರೋದನ್ನು ನೋಡಿದಾಗ ಇದನ್ನು ಮುಚ್ಚಾಕೋದಕ್ಕೇನೆ ಎಲ್ಲ ಸಂಚು ಮಾಡಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೈತಿಕ ಹೊಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು. ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕೇವಲ ನಾಗೇಂದ್ರನ ರಾಜೀನಾಮೆ ಮಾತ್ರ ಸಾಕಾಗೋದಿಲ್ಲ, ಮುಖ್ಯಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಅಂದ್ರೆ ಇವರಿಗೆ SC ST ಹಣ ಸರ್ಕಾರದ ಬೊಕ್ಕಸ ಲೂಟಿ ಹೊಡೆದ್ರು ಹೊಡ್ಕೊಂಡ್ಲಿ ಅನ್ನೋ ಮನಸ್ಥಿತಿ ಇದೆ. ಇದನ್ನ ಇವ್ರನ್ನ ನೋಡಿದಾಗ ಈ ಫಕೀರ ಒಬ್ಬ ರಾಜ ಆದಾಗ ಏನ್ ಕತೆ ಬಂತೋ ಅದ ರೀತಿ ಬಂದ್ಬಿಟ್ಟಿದೆ. ಈ 2ನೇ ಬಾರಿ ಇವ್ರು ಮುಖ್ಯಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯನವರು ನಂದು ಇನ್ನೇನು ಮುಗಿತಾ ಬಂತು, ನಾನು ನುಂಗ್ತೀನಿ ನೀವು ನುಂಗಿ ಅಂತ ಫ್ರೀ ಲೈಸೆನ್ಸ್ ಕೊಟ್ಟೋ ರೀತಿನಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಫ್ರೀ ಲೈಸೆನ್ಸ್ ಕೊಟ್ಟರ ರೀತಿನಲ್ಲಿ ನನಗೆ ನನ್ನ ತಾಕತ್ತಿರುವಷ್ಟು ನಾನು ನುಂಗ್ತೀನಿ, ನಿಮಗೆ ತಾಕತ್ತಿರುವಷ್ಟು ನೀವು ನುಂಗಿ ಅಂತ ಫ್ರೀ ಟ್ರೇಡಿಂಗ್ ಲೈಸೆನ್ಸ್ ಕೊಟ್ಟಿರೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಒಂದು ದುರ್ದೈವ ಅಂತ ಹೇಳಬೇಕಾಗತ್ತೆ. ಇಲ್ಲದೇ ಇದ್ರೆ ಇಂಥ ಗಂಭೀರವಾದ ಪ್ರಕರಣದಲ್ಲಿ ಡೇ 1 ರಾಜೀನಾಮೆ ತಗೊಳ್ಬೇಕಾಗಿತ್ತು. ಇವರಿಗೆ ಹಳೆ ಸಿದ್ದರಾಮಯ್ಯನವರೇ ಆಗಿದ್ರೆ, ನೈತಿಕತೆ ಉಳಿಸ್ಕೊಳ್ಳುವ ಸಿದ್ದರಾಮಯ್ಯನವರಾಗಿದ್ರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದ್ದ ದಮ್ಮಿಗೆ ಇವರಿಗಿದ್ದಿದ್ರೆ, ಮುಖ್ಯಮಂತ್ರಿ ಆದ್ಮೇಲೆ ದಮ್ಲೆಸ್ ಸಿದ್ದರಾಮಯ್ಯನವರಾಗಿದ್ದಾರೆ. ವಿರೋಧ ಪಕ್ಷ ನಾಯಕರಾಗಿದ್ದಾಗಲೇ ಸ್ವಲ್ಪ ದಮ್ಮಿತ್ತು, ಈಗ ದಮ್ಲೆಸ್ ಸಿದ್ದರಾಮಯ್ಯನವರಾಗಿದ್ದಾರೆ. ಯಾಕೆಂದ್ರೆ ದಮ್ಮಿದ್ದಿದ್ರೆ ಅವತ್ತೇ ರಾಜೀನಾಮೆ ತಗೊಳ್ತಿದ್ರು. ಅವ್ರು ದಮ್ಮಿಲ್ದೇ ಇರೋ ಕಾರಣಕ್ಕೆ ತೇಪೆ ಹಾಕೋ ಮಾತನ್ನೇ ಆಡ್ತಾ ಇದ್ದಾರೆ. CBIಗೆ ಹೋದ್ರೆ ಇದರ ಆಳ ಅಗಲ, ನಾನು ಅವತ್ತೇ ಹೇಳಿದ್ದೀನಿ, ಆಳ ಅಗಲ ತುಂಬಾ ಆಳವಾಗಿದೆ, ವಿಶಾಲವಾಗಿದೆ. ಹಾಗಾಗಿಯೇ ಇದನ್ನ ತೇಪೆ ಹಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು, ಮುಚ್ಚಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು. ಏನ್ ಹೇಳಿದ್ರು? ಹಣ ರಿಕವರಿ ಮಾಡೋದು ನಮ್ಮ ಆದ್ಯತೆ ಅಂತ ಹೇಳಿದ್ರು. ಅಂದ್ರೆ ಈ ತರ ನುಂಗಿ ನೀರು ಕುಡಿದಾಗ ಹಣ ರಿಕವರಿ ಮಾಡೋದು ನಮ್ಮ ಆದ್ಯತೆ ಅಂತೇಳಿ ಹೇಳಿ ರಾಜಿ ಸೂತ್ರಕ್ಕೆ ಮುಂದಾಗಿದ್ದನ್ನೆಲ್ಲ ನೋಡಿದಾಗ ಇದ್ರ ಆಳ ಅಗಲ ಬಹಳ ಇದೆ. ನಾವು ಮುಂಚೆನೂ ಆರೋಪ ಮಾಡಿದ್ವಿ, ಈ ಹಣ ತೆಲಂಗಾಣಕ್ಕೆ ಸುಮ್ಮನೆ ಹೋಗಿಲ್ಲ. ತೆಲಂಗಾಣಕ್ಕೆ ಆಂಧ್ರ, ತೆಲಂಗಾಣ, ಅಲ್ಲಿಂದ ಮತ್ತೆ ಉತ್ತರ ಭಾರತ ದೆಹಲಿಯವರೆಗೆ, ಉತ್ತರ ಪ್ರದೇಶದವರೆಗೂ ಈ ಹಣ ಚುನಾವಣೆಗೆ ದುರ್ಬಳಕೆ ಆಗಿದೆ ಅನ್ನೋದು ನಮ್ಮ ಅನುಮಾನ ಇದೆ. CBI ತನಿಖೆ ನಂತರ ಸಮಗ್ರವಾಗಿರೋ ಚಿತ್ರಣ ಹೊರಗಡೆ ಬರುತ್ತೆ. ಮತ್ತೆ ನಾನು ಹೇಳಿದ್ನಲ್ಲ, ಈ ಸಂಬಂಧ ಸುಮ್ಮನೆ ಇರೋ ಸಂಬಂಧ ಅಲ್ಲ. ಎಲ್ಲ ಫ್ಲೈಟ್ ಇಂದು ಫೋಟೋ ನನ್ನ ಹತ್ರ ಇದೆ, ಫ್ಲೈಟ್ ಇನ್ ಫೋಟೋ ಫೋನ್ನಲ್ಲಿ. ಫ್ಲೈಟ್ ಇಂದು ಫ್ಲೈಟ್ ಬಿಟ್ಟು ಅದ್ರಲ್ಲಿ ಪ್ರಿಂಟ್, ಆ ಫ್ಲೈಟ್ ಇನ್ ಪ್ರಿಂಟ್ ತೆಗೆದುಕೊಳ್ಳಿ, ಫ್ಲೈಟ್ ಇನ್ ಫೋಟೋ. ಅಂದ್ರೆ ಇದ್ರಲ್ಲಿ ಬಹಳ ಸ್ಪಷ್ಟ ಆಗೋದೇನು ಅಂದ್ರೆ, ಸುಮ್ಮನೆ ಯಾರ್ಯಾರನ್ನ ಕೂರಿಸ್ಕೊಂಡು ಹೋಗ್ತಾರಾ ಹೇಳಿ, ಯಾರನ್ನ ಕೂರಿಸ್ಕೊಂಡು ಹೋಗ್ತಾರೆ? ಸಂಬಂಧ ಬಹಳ ತಿಕ್ಕೆಸ್ಟ್ ರಿಲೇಶನ್ಶಿಪ್ ಇದ್ದವ್ರನ್ನ ಮಾತ್ರ ಫ್ಲೈಟ್ ಅಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಏನಾವ್ರೇನು ಗನ್ಮ್ಯಾನ, PA? DK ಶಿವಕುಮಾರ್ ಸಾಹೇಬರಿಗೆ ನೆಕ್ಕುಂಟಿ ನಾಗರಾಜು ಗನ್ಮ್ಯಾನ, PA ಅಥವಾ ಸ್ಪೆಷಲ್ ಆಫೀಸರ್? ಒಟ್ಟಿಗೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ತಾರೆ ಅಂದ್ರೆ ಒಂದು ಸ್ಪೆಷಲ್ ಫ್ಲೈಟ್ ವ್ಯವಸ್ಥೆನೇ ನೆಕ್ಕುಂಟಿ ನಾಗರಾಜ್ ಮಾಡಿರ್ಬೇಕು, ಅಥವಾ ಇವರು ಬಹಳ ತಿಕ್ಕೆಸ್ಟ್ ರಿಲೇಶನ್ಶಿಪ್ ಇರಬೇಕು. ದುಡ್ಡು ಅಲ್ಲೇವರೆಗೂ ಹೋಗಿರೋ ಕಾರಣಕ್ಕೇನೆ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಅಂತ ನಮಗಿರೋ ಅನುಮಾನ. CBI ಸಮಗ್ರ ತನಿಖೆ ನಾವು ಮಾಡಿದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಮತ್ ನೀವು ಲೆಕ್ಕ ಹಾಕ್ರಿ, ಇಷ್ಟು ಗಂಭೀರ ಪ್ರಕರಣನ ಇದೊಂದು ಪ್ರಕರಣವೇ ಅಲ್ಲ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ವರ್ತನೆ ಮಾಡ್ತು. ಪಾಪ ಚಂದ್ರಶೇಖರ್ ಸಾಯ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಾನು ಯಾವುದೇ ತಪ್ಪು ಮಾಡಿಲ್ಲ,
ನಾನು ಆದರೆ ಅಪಮಾನ, ಕೆಲವರು ಕೊಂಕು ಮಾತಾಡೋದನ್ನು ಸಹಿಸಕ್ಕಾಗ್ತಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ತನ್ನ ಡೆತ್ ನೋಟ್ನಲ್ಲಿ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸಮಗ್ರವಾಗಿ. ಒಂದು ವೇಳೆ ಆತ ಡೆತ್ ನೋಟ್ ಬರೀದೇ ಇದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಳದೆ ಇದ್ರೆ, ಈ ಪ್ರಕರಣ ಹೊರಗೆ ಬರ್ತಿತ್ತ? ಹೇಳಿ, ಹೊರಗೆ ಬರ್ತಿತ್ತ? ಅವನ್ ಸಾವಿನ ನಂತರ ಹೊರಗಡೆ ಬಂತು, ಡೆತ್ ನೋಟ್ ನಂತರ ಹೊರಗಡೆ ಬಂತು, ಇಲ್ಲದೆ ಎಲ್ಲಿ ಹೊರಗಡೆ ಬರ್ತಿತ್ತು? ಅಂದ್ರೆ ನಾನು ಅದಕ್ಕೆ ಹೇಳಿದ್ನಲ್ಲ, ನಾವು ಇವ್ರು ಹೇಳಿ ರಾಜೀನಾಮೆ ತಗೊಳ್ಳೋ ನೈತಿಕತೆನೇ ಇವ್ರು ಉಳಿಸ್ಕೊಂಡಿಲ್ಲ ಅಂತ. ನೈತಿಕತೆ ಉಳಿಸ್ಕೊಂಡಿದ್ರೆ ಅವತ್ತೇ ಹೇಳಿ ರಾಜೀನಾಮೆ ತಗೊಳ್ತಿದ್ರು. ಒಂದು ದಮ್ಲೆಸ್ ಆಗಿದ್ದಾರೆ. ನೀವೇನಾದ್ರು ರಾಜೀನಾಮೆ ಕೊಡುವಂತ ಒತ್ತಡ ಹಾಕಿದ್ರೆ ನಾನು ನಿಮ್ಮನ್ನು ಸೇರಿಸ್ಕೊಂಡು, ನಾನೊಬ್ನೇ ಮುಳುಗಲ್ಲ, ನಿಮ್ಮನ್ನು ಸೇರಿಸಿ ಮುಳುಗಿಸ್ತೀನಿ ಅಂತ ಹೇಳಿರ್ಬೋದು ಅಂತ ಅನ್ಸುತ್ತೆ. ಇಲ್ಲದೇ ಇದ್ರೆ ರಾಜೀನಾಮೆ 12 ದಿನದವರೆಗೂ ಯಾಕ್ರಿ ಕಾಯ್ತಿದ್ರು ಅವರು? ಯಾಕೆ ಕಾಯ್ತಿದ್ರು? ಅದಕ್ಕೆ ಕಾಯ್ತಿರ್ಬೇಕು. ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆನಲ್ಲಿ ನಾವು ಸಮಾಲೋಚನೆ ಮಾಡಿ ಮುಂದಿನ ಹೋರಾಟ, ಇವರು ರಾಜೀನಾಮೆ ನಂತರ ಉಳಿದ ಸಂಗತಿಗಳು ನಮ್ಮ ಹತ್ರ ಇನ್ನೊಂದಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ. ಯಾರ್ಯಾರ್ದು ಈ ನಕಲಿ ಖಾತೆ ತೆರೆದ್ರಲ್ಲ, ಆ ಹಣದ ಎಲ್ಲೆಲ್ಲಿ ತಲುಪಿದೆ ಏನೋ ಅಂತ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ. ಆ ಮಾಹಿತಿಯ ನಂತರ ಮುಂದಿನ ಹೋರಾಟದ ರೂಪರೇಷೆ ನಾವು ನಿರ್ಧರಿಸ್ತೀವಿ. ಅಲ್ಲ, ಈಗ ನಾವೀಗಾಗಲೇ ಇವತ್ತು ರಾಜಭವನ ಚಲೋ ಮಾಡಿದ್ದೇವೆ. ರಾಜೀನಾಮೆ ಕೊಡದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ನಿರ್ಣಯವನ್ನು ಈಗಾಗಲೇ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಮಾಡಿದ್ದೇವೆ. ವಿಧಾನಸಭೆ, ವಿಧಾನ ಪರಿಷತ್ತಿನ ಒಳಗೂ ಹೋರಾಟ ಮಾಡ್ತೀವಿ, ಜನರ ನಡುವೆ ಹೊರಗಡೆನೂ ಹೋರಾಟ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ದದ್ದಲ್ ನಿಗಮದ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿಲ್ಲ ಇನ್ನುವೆ. ಹಣ ರಿಕವರಿ ಆಗಿಲ್ಲ ಇನ್ನುವೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನೈತಿಕ ಹೊಣೆ ಅವ್ರು ಹೊರಬೇಕು. ಅವರು ಹೊತ್ಕೊಂಡಿಲ್ಲ ನೈತಿಕ ಹೊಣೆನ. ಅವರೇ ಫೈನಾನ್ಸ್ ಮಿನಿಸ್ಟ್ರು. ಹಾಗಾಗಿ ಇದೆಲ್ಲ ಮತ್ತೆ ಈ ಗಳಸ್ಯ ಕಂಠಸ್ಯ ಸಂಬಂಧ. ನಾವು ಅವತ್ತು ಆರೋಪ ಮಾಡಿದಾಗ ಕೆಲವರು ಹೇಳಿದ್ರು, ಈ ನಾಗರಾಜ್ ಅಲ್ರಿ, ಅವನು ಯಾರೋ ಅಕೌಂಟೆಂಟ್ ನಾಗರಾಜ್ ಅಂತ ಹೇಳಿ, ಆಫೀಸ್ ಬಾಯ್ ಅಂತ ಹೇಳಿದ್ರು. ನಾವು ಆಫೀಸ್ ಬಾಯ್ ಅಲ್ಲ, ಇದು ಪೆಟ್ ಬಾಯ್ ಅಂತ ನಾವು ದಾಖಲೆ ಸಮೇತ ಹೇಳಿದ್ವಿ. ಆಫೀಸ್ ಬಾಯ್ ಕೆಲಸ ಅಲ್ಲ, ಇದು ಪೆಟ್ ಬಾಯ್ ಇದು ಅಂತ. ಅಲ್ಲ, ನಮ್ಗೆ ಇದರ ಬೇರ್ ಸಹಿತ ಈ ಹಗರಣವನ್ನು ಬಯಲಿಗೆ ಎಳೆಯುವವರೆಗೂ ನಾವು ವಿಶ್ರಮಿಸೋದಿಲ್ಲ. ಹಣ ಎಲ್ಲಿಗೆ ತಲುಪಿದೆ ಅನ್ನೋದರ ಮೂಲ ಪತ್ತೆ ಆಗಿ ಅದನ್ನ ಜನರ ಮುಂದೆ ಇಡುವವರೆಗೂ ನಾವು ಹೋರಾಟವನ್ನು ರೂಪಿಸ್ತೇವೆ. ಒಂದಲ್ಲ ಒಂದು ರೀತಿಯ ಹೋರಾಟವನ್ನು ರೂಪಿಸ್ತೀವಿ. ಲೂಟಿ ಹೊಡೆದಿರೋದು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ. ಅವ್ರ ಗಂಗಾ ಕಲ್ಯಾಣಕ್ಕೆ, ಭೂ ಒಡೆತನ ಯೋಜನೆಗೆ, ವಾಹನ ಖರೀದಿ ಯೋಜನೆಗೆ, ನೇರ ಸಾಲ ಸೌಲಭ್ಯಕ್ಕೆ ಬಳಕೆ ಆಗಬೇಕಾದಂತ ಹಣ ಇದು. ಈ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕ್ರೋನಿ ಕ್ಯಾಪಿಟಲ್ಗಳ ಮಾತಾಡ್ತಿದ್ರು. ಕ್ರೋನಿ ಕ್ಯಾಪಿಟಲ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕಲ್ಲ ನಿಗಮದ ಹಣ. ಇವ್ರ ಸರ್ಕಾರ ಕ್ರೋನಿ ಕ್ಯಾಪಿಟಲ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದೆ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣನ. ಹಿಂದೆ ಕೇಂದ್ರದಲ್ಲಿದ್ದಾಗ SMS ಮೂಲಕ, ಚೀಟಿ ಮೂಲಕ ಸಾರ್ವಜನಿಕ ಬ್ಯಾಂಕಿನ ಹಣ ಕೊಟ್ಟು ಕ್ರೋನಿ ಕ್ಯಾಪಿಟಲಿಸ್ಟ್ಗಳನ್ನು ಉದ್ಧಾರ ಮಾಡಿ ಲೂಟಿ ಹೊಡೆದಿದ್ರು. ಈಗ ನಿಗಮದ ಹಣವನ್ನ ಈ ರೀತಿ ಕ್ರೋನಿ ಕ್ಯಾಪಿಟಲಿಸ್ಟ್ಗಳಿಗೆ ನಕಲಿ ಖಾತೆ ಟ್ರಾನ್ಸ್ಫರ್ ಮಾಡೋ ಕೆಲಸ ಮಾಡಿದ್ದಾರೆ.
ಅಲ್ರಿ ಸರ್ಕಾರ ಹೇಳಿದ್ನಲ್ಲ, ಎಲ್ಲ ಸೇರ್ಸಿ CBI ಕೊಡ್ಲಿ, ಎಲ್ಲದೂ ಸೇರಿಸ್ಕೊಡ್ಲಿ. ಆ ಥರದ್ದು ನಾವೇನಾದ್ರು ಬೇಡ ಅಂತ ಹೇಳಿದೀವ? ನಾವೇನಾದ್ರು ಬೇಡ ಅಂತ ಹೇಳಿದೀವೇನ್ರಿ? ಈಗ ಅವ್ರ ಬುಡಕ್ ಬಂದಿದೆ ಅಂತೇಳಿ ಇನ್ನೊಬ್ಬರ ಕಡೆ ಬೆಟ್ ಮಾಡ್ತಾ ಇದ್ದಾರಾ? ಈಗ ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದಾರಲ್ಲ, ಆ ಕಾರಣಕ್ಕೆ ಇನ್ನೊಬ್ಬರ ಕಡೆ ಬೆಟ್ ಮಾಡ್ತಾ ಇದ್ದಾರಾ? ನಾವ್ ಹೇಳಿದ್ವಿ, ಯಾರು ತಪ್ಪು ಮಾಡಿದ್ರು ನಾವೇನ್ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿಲ್ಲ. ಯಾರ ಕಾಲದಲ್ಲಿ ತಪ್ಪಾಗಿದ್ರು ತಪ್ಪೇನೆ, ನಾವೇನ್ ಸಮರ್ಥನೆ ಮಾಡ್ತಾ ಇಲ್ಲ. ಇದನ್ನ ಪ್ರಕರಣನೇ ಅಲ್ಲ ಅಂತ ಏನಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತರ ಏನಾರು ಮಾತಾಡಿದೀವ? ಇದಕ್ಕೆ 12 ದಿನ ಬೇಕಾಯ್ತಂತ ನಾಗೇಂದ್ರ ಅವರಿಗೆ ಎಚ್ಚರ ಆಗೋದಕ್ಕೆ? ಇದು ಎಚ್ಚರ ಆಗೋದಕ್ಕೆ 12 ದಿನ ಬೇಕಾಯ್ತಂತ? ದೇವನ್ನೇ ರಾಜೀನಾಮೆ ಕೊಟ್ಟು ನಾನು ನಿರ್ದೋಷಿ ಆದ್ಮೇಲೆ ನಾನೊಂದು ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ, ಅವ್ರ ಜಾಗದಲ್ಲಿ ನಾನಿದ್ದಿದ್ರೆ. ಇನ್ನೊಂದು ಫೋಟೋ ತೆಗರಪ್ಪ. ಇಲ್ಲಪ್ಪ, ಅದು ಅವರಿಗೆ ಇಂಪಾರ್ಟೆಂಟ್ ಬಿಟ್ಟಿದಾರಲ್ಲ, ಸ್ಪೆಷಲ್ ಫ್ಲೈಟ್. ಹಾ, ಮುಖ್ಯಮಂತ್ರಿ ಹಿಡ್ಕೊ, ಮುಖ್ಯಮಂತ್ರಿ ಅದು ಹಿಡ್ಕೊ, ನಾಗೇಂದ್ರ ಹಿಡ್ಕೊ, ಮುಖ್ಯಮಂತ್ರಿ ನಿನ್ನ ಹತ್ರ ಇದೆಯಾ? ಇಷ್ಟೇ ಬೇಕಾ? ಫ್ಲೈಟ್ ಇಂದ ಪ್ರಿಂಟ್ ಇದ್ರೊಳಗೆ ಇತ್ತು. ಕೊಡಲಿ, ನಾವೇನ್ ತಿಳ್ಕೊಬೇಕು? ಕೈ ಚಳಕ ಇಲ್ಲಿವರೆಗೂ ಬಂದ್ಬಿಡ್ತಾನ ಅಂತ ಅನ್ಕೋಬೇಕಾಗತ್ತೆ. ನೋಡಿ, ಸ್ಪೆಷಲ್ ಫ್ಲೈಟ್ ಆ ಕಡೆ. ಯಾರು ಆದಿ ಬೀದಿಲಿ ಹೋಗೋರ್ನೆಲ್ಲರೂ, ಆದಿ ಬೀದಿಲಿ ಹೋಗೋರೆಲ್ಲ ಒಂದು ಸೆಲ್ಫಿ ಅಂತ ತಕೊಳ್ತಾರೆ. ಸ್ಪೆಷಲ್ ಫ್ಲೈಟ್ ಅಲ್ಲಿ ಆದಿ ಬೀದಿಲಿ ಹೋಗೋರೆಲ್ಲ ಬರಲ್ಲ. ಈಗ ನಮ್ಮನ್ನ ಯಾರೋ ದಾರಿನಲ್ಲಿ ಸಿಕ್ಕಿ ಸರ್ ಒಂದು ಸೆಲ್ಫಿ ಅಂತಾರೆ, ಒಂದು ಫೋಟೋ ಅಂತಾರೆ, ನಾವು ಹಲ್ಕಿರಿತ ನಿಂತ್ಕೊಳ್ತೀವಿ. ಆದ್ರೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಾ? ಕರ್ಕೊಂಡು ಹೋಗಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಸಂಬಂಧಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಯಾವ ತರ ಸಂಬಂಧ? ಅಕ್ರಮ ಸಕ್ರಮ ಸಂಬಂಧನೋ ಅಥವಾ ಆದಿಕಾಲದ ಸಂಬಂಧನೋ ಅವ್ರು ಬೆಳಕು ಚೆಲ್ಲಬೇಕು. ಎಲ್ಲರಿಗೂ